ಬರ್ತಾ ಇದ್ದಾನೆ ನೋಡು. ಇವಾಗ ಊಟಕ್ಕೆ ಬರ್ತಾನೆ. ಇವಾಗ ಬಂದಿದ್ದ ತಕ್ಷಣ ಅವಳು ಬಂಡವಾಳ ಎಲ್ಲನ ಬಯಲು ಮಾಡ್ಬಿಡು. ಎಲ್ಲ ತೋರ್ಸ ಫೋನ್ನಾಗಳದೆಲ್ಲನ ತಾಯಿ ಮಗಳು ಇಬ್ಬರಳನು ಏನೇನು ಕೆಚ್ಚ ಹಾಕ್ಯಂಡವ್ರೆ ಅಂತ ಹೇಳಿ ಎಲ್ಲನ ತೋರ್ಸು. ಬರಲಿ ಅವನು ಬರಲಿ ಅಂತ ಕಾಯ್ತಾ ಇದ್ದೀನಿ. ಬಂದ ಮೇಲೆ ಇವಳು ಮನಸ್ಸಲ್ಲೆಲ್ಲ ಏನೇನೈತೆ ಅಂತ ಹೇಳಿ ಎಲ್ಲ ಬಯಲು ಮಾಡ್ತೀನಿ. ಇವಾಗ ಮಾತಾಡಲ್ಲ, ಅವನು ಬರಲಿ. ಅವನು ಬಂದ ಮೇಲೆ ಮಾತಾಡ್ತೀನಿ ಕಣಮ್ಮ. ಬಂದ ನೋಡಿ, ಬಂದಂಗೆ ಆತು. ಬೈಕಿನ ಸೌಂಡು ಬಂತು. ಊಟ ಮಾಡ್ಕೊಂಡು ಹೋಗಕ್ಕೆ ಬರ್ತಾನೆ. ಇವಾಗಲೇ ಹೇಳ್ಬಿಡು, ಎಲ್ಲ ತೋರಿಸ್ಬಿಡು. ಅವಳು ಬಂದಾಗ ಅವಾಗ ಏನು ಹೇಳ್ತಾಳೆ ನೋಡೋಣ. ಅದಲ್ಲಿ ಅವನ ಏನು ಹೇಳ್ತಾಳೆ ನೋಡೋಣ. ಅವಳು ಇನ್ನೂ ಬಂದಿಲ್ಲ. ಅವ್ರ ಅಮ್ಮಗೆ ಹಂಗೆ ಆಗೈತಲ್ಲ, ಅದಕ್ಕೆ ಏನೋ ಮಾತಾಡ್ತಾ ಕುಕ್ಕಂಡವಳು ಎಲ್ಗ ಹೋಗಿರ್ಬೇಕು. ಅಲ್ಲೆಲ್ಲ ಅಂಗಡಿ ತಕ್ಕ ಹೋಗ್ತೀವಿ ಅಂತ ಹೇಳ್ತಿದ್ರಲ್ಲ, ಅಲ್ಲೆಲ್ಗ ಹೋಗಿರ್ಬೇಕು. ಅವ್ನು ಬಂದಮೇಲೆ ನೋಡು ಹೆಂಗೆ ಉಲ್ಟಾ ಹೊಡಿತಾಳೆ. ನಾನು ವಾಕ್ ಮಾಡೋಕೆ ಹೋಗಿದ್ದೇನೆ ಕೇಳಿ ಅಂತ ಹೇಳ್ತಾಳೆ ನೋಡು. ಹೆಂಗೆ ಬೇಕಾದರೂ ಉಲ್ಟಾ ಹೊಡೆದು ಬಿಡ್ತಾಳೆ ಅವಳು. ಸುಪ್ಪಿ 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 ಇಲ್ಲಪ್ಪ, ಇಲ್ಲ ಸುಪ್ಪಿ ಅವಾಗಲೇ ಓದೋಳಾಳೆ. ನೀನು ಹೋಗೋ ದಾರಿನ ಕಾಯ್ತಾ ಇರ್ತಾಳ. ನೀನು ಹೋಗಿದ ತಕ್ಷಣ ಅವ್ರ ಅಮ್ಮನ ಮನೆಗೆ ಹೊರಟೋಗ್ತಾಳೆ. ಅವ್ರ ಅಮ್ಮನ ಮನೆಗೆ ಹೊರಟೋಗಿ ಎಷ್ಟು ನಾಟಕ ಆಡ್ತಾಳೆ. ಹೋಗೇ ಇಲ್ಲ ಅನ್ನೋ ಥರ ನಿನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾಳೆ. ಹೋಗಿ ಎಂಥ ಪ್ಲಾನ್ ಮಾಡ್ಕೊತಾರೆ, ಹೆಂಗೆ ಮಾತಾಡ್ಕೊಂಡು ಎಂಥ ಪ್ಲಾನ್ ಮಾಡ್ತಾರೆ ತಾಯಿ ಮಗಳಿಬ್ರು. ಅಯ್ಯೋ ಅಯ್ಯೋ ಭಾರಿ ಇದ್ದಾರೆ ತಾಯಿ ಮಗಳಿಬ್ರು. ಅಷ್ಟಿಷ್ಟಿಲ್ಲ ಬಿಡು. ಯಾಕೆ ಏನಾಯ್ತಕ್ಕ? ಅವ್ರ ಅಮ್ಮನ ಮನೆಗೆ ಮತ್ತೆ ಹೋಗಿದ್ಲಾ? ಹೋಗಿದ್ಲು ಕಣೋ. ನಾನು ಎನ್ ಎಸ್ ಹೇಳಿದ್ರೆ ನೀನು ನಂಬಲಿಲ್ಲ. ಅವಳು ಹೇಳೋದು ನಂಬಬೇಕು, ನೀವು ಹೇಳೋದು ನಂಬಬೇಕು ಅಂತ ಹೇಳಿ ನೀನು ಎನ್ ಎಸ್ ನಂಬಲಿಲ್ಲ. ಅದಕ್ಕೇ ಇವತ್ತು ಸಾಕ್ಷಿ ಸಮೇತ ನೋಡಿ ನಿನ್ನ ಹೆಂಡ್ತಿ ಅವ್ರ ಅಮ್ಮನ ಮನೆಗೆ ಹೋಗ್ಬೇಡ ಅನ್ನಂಗೆಲ್ಲ ನಿನ್ನ ಹತ್ರ ಹೋಗೋದಿಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾಳೆ. ಹೋಗೋದಿಲ್ಲ ನಿಖಿಲ್, ನಿನ್ನ ಮಾತು ಮೀರೋದಿಲ್ಲ ನಿಖಿಲ್ ಅಂತಾಳೆ ನಿನ್ನ ಹೆಂಡ್ತಿ. ಆದ್ರೇ ಇವಾಗೆಲ್ಲನ ಫೋನ್ನ ತೋರಿಸ್ತಾ ಇರ್ತಾಳೆ. ತೋರಿಸಿ ಸರಿತಾ, ಎಲ್ಲ ತೋರಿಸೆ. ಎಲ್ಲ ತೋರಿಸಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಎಲ್ಲ ತೋರಿಸಿಲಿ ಅಮ್ಮ. ನಾನು ಇಲ್ಲಿಗೆ ನಿಖಿಲ್ ಕರ್ಕೊಂಡು ಬರೋಣ ಅಂತ ಪ್ಲಾನ್ ಮಾಡಿದ್ದೀನಿ ಅಮ್ಮ. ನಾನು ನೀನು ನಿಖಿಲ್ ಮೂವರು ಜೊತೆಗೆ ಇದ್ಬಿಡೋಣ. ಯಾಕಂತಂದರೆ ಅವ್ರನ್ನ ದೂರ ಮಾಡಿಬಿಡೋಣ. ಅವ್ರನ್ನ ದೂರ ಮಾಡಿಬಿಟ್ಟು ಇವಾಗ ನಾನು ನೀನು ಎಲ್ಲನ ಜೊತೆಗೆ ಇದ್ಬಿಡೋಣಮ್ಮ. ನಿಖಿಲ್ಗೆ ಆದಷ್ಟು ಅವ್ರ ಅಕ್ಕನೂ ಅವ್ರ ಅಮ್ಮನೂ ಬಿಟ್ಟು ಬರೋ ಥರ ನಾನು ಪ್ರಯತ್ನ ಮಾಡ್ತೀನಿ. ಆದಷ್ಟು ಬೇಗ ನಿಖಿಲ್ ಅವ್ರ ಅಮ್ಮನೂ ಅವ್ರ ಅಕ್ಕನೂ ನೋಡಿದ್ರೆ ಕೆಂಡ ಕಾಡಬೇಕು, ಆ ರೀತಿ ಆಗಬೇಕಮ್ಮ. ಅದು ಯಾಕಾಗ ಗೊತ್ತಿಲ್ಲ, ನಿಖಿಲ್ ಅಂತೂ ಅವ್ರ ಅಕ್ಕಯ್ಯ ಅಕ್ಕಯ್ಯ ಅಂತ ಅಷ್ಟು ಇದು ಮಾಡ್ತಾ ಇರ್ತಾನೆ. ಏನು ಮಾಡೋದಮ್ಮ, ನಾನು ದೂರ ಮಾಡ್ಬೇಕಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಕಣಮ್ಮ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಎಷ್ಟೇ ಅಂದರೆ ಅವ್ರ ಅಕ್ಕನ ಮಾತ್ರ ಅವ್ನು ಬಿಟ್ಕೊಡ್ತಾ ಇಲ್ಲ ಅಮ್ಮ. ನೋಡು ಕೂತ್ಕೊಂಡು ತಾಯಿ ಮಗಳಿಬ್ರು ಹೇಗೆ ಮಾತಾಡ್ತಾ ಇದ್ದಾರೆ ನೋಡು. ಏನೇ ಅಂದ್ರೆ ಅವಳು ಬುದ್ಧಿ ಮಾತ್ರ ಬಿಡೋದಿಲ್ಲ. ದಿನ ಹೇಳ್ತಾಳೆ, ನಿಖಿಲ್ ನಿನ್ನ ಮಾತು ಮಾತ್ರ ಮೇರೋದಿಲ್ಲ, ನಾನು ನಮ್ಮ ಅಮ್ಮನ ಮನೆಗೆ ಹೋಗೋದಿಲ್ಲ. ನಮ್ಮಮ್ಮ ಹೆಂಗಾರು ಮಾಡ್ಕೊಂಡು ಹೋಗ್ಲೇಳು, ನನಗೆ ನೀನಿದೆಯಲ್ಲ ಸಾಕು. ನಮ್ಮ ಅಮ್ಮನಿಗಿನ ಹೆಚ್ಚಾಗಿ ನೋಡ್ಕೊಳ್ಳೋ ನೀನಿದೆಯಲ್ಲ, ನನಗೆ ತಂದೆನೂ ನೀನೇ ತಾಯಿನೂ ನೀನೇ, ಎಲ್ಲ ನೀನೇ, ಬಂದು ಬಳಗ ಎಲ್ಲ ನೀನೇ ಅಂತ ಹೇಳಿ ಹೇಳ್ತಾಳಲ್ಲ. ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ ನೋಡು ಅವಳು. ನನಗೆ ಇದನ್ನು ನೋಡಿದ್ರೆ ಗೊತ್ತಾಗ್ತೈತಿ ಅವಳು ನನಗೆ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ. ನೋಡು, ನಮ್ಮನ್ನು ಬಿಟ್ಟು ಹೋಗ್ತೀಯನೋ ನೀನು? ನಮ್ಮನ್ನು ಬಿಟ್ಟು ಹೋಗ್ತೀಯನೋ? ನಮ್ಮನ್ನು ಒಂಟಿ ಮಾಡಿ ಹೋಗ್ತೀಯನೋ? ನಮಗಿನ್ನು ಯಾರ ಇದ್ದಾರೋ? ನೀನು ಒಂಟಿ ಮಾಡೋದ್ರೆ ನಮಗಿನ್ನು ಯಾರ ಇದ್ದಾರೆ ಹೇಳು? ನಿಮ್ಮ ಅಕ್ಕಗಿನ್ನು ಯಾರ ಇದ್ದಾರೆ? ಅವಳು ನಿಮ್ಮ ಮಾಮ ಇದ್ದಿದ್ರೆ ಯಾಕೆ ಬರೋಳು ಹೇಳು? ಅವಳು ಹೆಂಗೆ ಅಲ್ಲೇ ಮಹಾರಾಣಿ ಥರ ಇರೋಳು. ಇವತ್ತು ನೀನು ಬಿಡ್ದಲೇನೆ ನಾನು ನೋಡ್ಕೊಂತೀನಿ ಅಕ್ಕ ಅಂತೇಳಿ ಕರ್ಕೊಂಬಂದು ಇವತ್ತು ಹೆಂಡ್ತಿ ಮಾತು ಕೇಳಿ ನೀನು ಬಿಡ್ತೀಯನೋ? ಇಲ್ಲ ಅಮ್ಮ, ನಾನು ಯಾವುದೇ ಕಾರಣಕ್ಕೂ ಅದು ಯಾರು ಬಂದು ಹೇಳಿದ್ರು, ಅದು ದೇವರೇ ಬಂದು ಹೇಳಿದ್ರು ನಾನು ನಮ್ಮ ಅಕ್ಕನ ಬಿಟ್ಟು ಹೋಗೋದಿಲ್ಲ. ನಮ್ಮ ಅಕ್ಕ ನನ್ನ ಜೊತೆ ಇರ್ತಾಳೆ. ನಾನು ನಮ್ಮ ಅಕ್ಕ ಎಲ್ಲಿರ್ತಾಳೋ ಅಲ್ಲೇ ನಾನು ಅಷ್ಟೇ. ನಾನು ನಮ್ಮ ಅಕ್ಕನ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ ಅಮ್ಮ. ಅವಳು ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮಿಬ್ಬರನ್ನು ದೂರ ಮಾಡೋದಕ್ಕಾಗೋದಿಲ್ಲ. ಇವಾಗ ಗೊತ್ತಾಯ್ತು ಅವಳು ಅನಿಷ್ಟು ಬುದ್ಧಿ ಇನ್ನೂ ಬಿಟ್ಟಿಲ್ಲ. ಅವಳು ಬುದ್ಧಿ ಇನ್ನೂ ಒಳಗೆ ಹಾಗೆ ಐತೆ. ಮೇಲೆ ಮಾತ್ರ ನಿಖಿಲ್ ಅಂತ ಹೇಳಿ ಒಳ್ಳೆ ಮಾತಾಡ್ಕೊಂಡು ಬೆಣ್ಣೆ ಸವರ್ತಾ ಇದ್ದಾಳೆ ಅಂತ ಗೊತ್ತಾಗ್ತೈತೆ ನನಗೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಹೆಂಗೆ ಮಾತಾಡ್ತಾ ಇದ್ದಾಳೆ ನೋಡು. ಅನಿಷ್ಟ ಅಲ್ಲ, ಅವಳು ಬುದ್ಧಿ ಮಾತ್ರ ಬದಲಾಗೋದಿಲ್ವಾ? ನಾನು ಏನೋ ಬದಲಾಗಿದ್ದಾಳೆ ಚೆನ್ನಾಗಿದ್ದಾಳೆ ಅಂತ ತಿಂದ್ಕೊಂಡಿದ್ದೆ. ಎಲ್ಲದಕ್ಕೂ ಪ್ರಾಮಿಸ್ ನಿಖಿಲ್ ಅನ್ನೋಳು. ಪ್ರಾಮಿಸ್ ಅನ್ನೋದೆಲ್ಲೋಯ್ತು ಇವಳಿಗೆ? ಬರೀ ಪ್ರಾಮಿಸ್ ಮಾಡಿ ಹಾಳಾಗಿ ಹೋಗ್ತಾಳೆ ಇವಳು. ಅವಳ ಜೀವನನೇ ಹಾಳು ಮಾಡ್ಕೊತಾಳೆ. ಬರಲಿ, ಅವಳನ್ನೇ ಹೊರಗೆ ಕಳಿಸ್ತೀನಿ. ಈ ಮನೆಯಿಂದನ ಅವಳನ್ನೇ ಹೊರಗೆ ಕಳಿಸ್ತೀನಿ. ನನಗೆ ಎಷ್ಟೆಲ್ಲ ಸುಳ್ಳು ಹೇಳಿ ಎಷ್ಟು ಮೋಸ ಮಾಡಿದ್ಲು ಮನೆ ಆಳಿ. ಎಷ್ಟೆಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ. ಹೋಗಲ್ಲ ನಿಖಿಲ್ ಅಂತ ಹೇಳಿ ಎಷ್ಟು ಮೋಸ ಮಾಡ್ತಾ ಇದ್ದಾಳೆ ನೋಡು ಅವಳು. ನೋಡು ಎಷ್ಟು ಮೋಸ ಮಾಡ್ತಾ ಇದ್ದಾಳೆ ನೋಡಪ್ಪ. ನೋಡಿ ಹೆಂಗೆ ಮಾತಾಡ್ತಾಳೆ. ಇವಾಗ ಅವನು ರುದ್ರೇಶ್ ಅಂಕಲನು ಇವಾಗೆಲ್ಲನ ಜಗಳ ಮಾಡ್ಕೊಂಡು ಹೋಗ್ಬಿಟ್ಟ ಕಣಮ್ಮ. ಇನ್ಯಾರೂ ಇಲ್ಲ. ಇವಾಗ ನೀನು ನಿಖಿಲ್ನೇ ಬಂದಿಲ್ಲಿರಬೇಕು. ನಿಖಿಲ್ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ನಾವು ಹಾಕಿರೋ ಗೆರೆ ದಾಟಬಾರ್ದು. ಹಂಗಿರ್ಬೇಕು ಕಣಮ್ಮ. ನಿಖಿಲ್ನ ಆ ರೀತಿ ಮಾಡ್ಕೋಬೇಕು ನೀನು. ನೀನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ನೋಡು ಅವ್ರಮ್ಮ ಹೇಳ್ತಾ ಇದ್ದಾಳೆ ನೋಡು, ನೀನು ಆ ರೀತಿ ಮಾಡ್ಕೋಬೇಕು. ನಿನ್ನ ಗಂಡ ನೀನು ಹಾಕಿರೋ ಗೆರೆ ದಾಟಬಾರ್ದು, ಹಂಗಿರ್ಬೇಕು ಅವನು ಅಂತ ಹೇಳ್ತಾವಳೆ.
ಹ್ಞೂನಮ್ಮ, ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ನಿಖಿಲ್ಗೆ. ಅದನ್ನೇ ದಿನ ನಾನು ತಲೆಗೆ ತುಂಬ್ತಿರೋದು, ನಿಖಿಲ್ ನನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬೇಡಿ ನಿಖಿಲ್, ನೀವಿಲ್ಲ ಅಂತಂದರೆ ನನಗೆ ತುಂಬ ಬೇಜಾರು, ನೀವಿರಲೇಬೇಕು ನನ್ನ ಜೊತೆ ಅಂತ ಹೇಳಿ ದಿನ ತಲೆಗೆ ತುಂಬ್ತಾ ಇದ್ದೀನಿ. ನಿಖಿಲ್ ಸ್ವಲ್ಪ ಎಷ್ಟು ಅಲೆ ಬದಲಾಗ್ಬಿಟ್ಟಿದ್ದಾರೆ ಕಣಮ್ಮ, ಮುಂಚೆ ಥರ ಇಲ್ಲ ಇವಾಗ. ನನಗೆ ಯಾವುದೇ ಕಾರಣಕ್ಕೂ ಅವ್ರು ಬಿಟ್ಟು ಹೋಗೋದಿಲ್ಲ, ಯಾರು ಏನೇ ಹೇಳಿದ್ರು ಬಿಟ್ಟು ಹೋಗೋದಿಲ್ಲ ಕಣಮ್ಮ. ಅಷ್ಟು ಚೆನ್ನಾಗಿ ನನ್ನ ಜೊತೆ ಇರ್ತಾರೆ. ಯಾರು ಏನೇ ಹೇಳಿ ಬಿಟ್ಟು ಹೋಗೋದಿಲ್ಲ. ಅದೆಷ್ಟು ಜನ ಹೇಳ್ತಾರೋ ಹೇಳು, ಬಿಟ್ಟು ಹೋಗೋದಿಲ್ಲ. ನೋಡೋಣ. ನಾನು ತುಂಬಾ ಪ್ರಯತ್ನ ಪಡ್ತೀನಿ ನಿಖಿಲ್ ಕರ್ಕೊಂಬರೋದಕ್ಕೆ. ಅವ್ರ ಅಮ್ಮನ್ನು ಅವ್ರ ಅಕ್ಕನೂ ಒಬ್ಬಂಟಿ ಮಾಡಿ ಬಿಸಾಕಿ ಬರ್ಬೇಕು ನಿಖಿಲ್. ಇಲ್ಲಿ ನಾವು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ಹಂಗೆ ಆಗುತ್ತೆ. ಬೇಕಾದ್ರೆ ನೋಡ್ತಾ ಇರು, ನಾನು ಕರ್ಕೊಂಡು ಬಂದೇ ಬರ್ತೀನಿ. ನಾವು ಹೇಳಿರಿ ನೆನ್ನೆ ನೀನು ನಂಬಲಿಲ್ಲ. ಯಾರು ಹೇಳೋದು ನಂಬೇಕು ಪಾಪ, ನಿನ್ನ ಜಾಗದಾಗ ಯಾರಿದ್ರು ಅದೇ ಥರ ಮಾಡೋರು. ಯಾಕಂದ್ರೆ ನಿನ್ನ ಅವಳು ನಂಬಿಸಿದ್ಲು ಅಂತನ್ನು ಎಲ್ಲನ ಅವಳು ನಿನಗೆ ಒಂಥರ ಏನೋ ಬೆಣ್ಣೆ ಸೋರ್ಕೊಂಡು ನಿನಗೆ ಹೆಂಗೆ ಅವಳು ಬೇಕು ಹೆಂಗಿದ್ಲು ಅಂಬೋದು ಗೊತ್ತಾಯ್ತು ನನಗೂ. ಆದರೆ ನೋಡು ಇವತ್ತು ನೋಡು. ಅದಕ್ಕೆ ಮತ್ತೆ ನಾವು ಸಾಕ್ಷಿ ನೀನು ಹೊತ್ಲಾಗ ಓದಾಟಿಗೆ ಹೋಗ್ಬಿಡ್ತಾಳೆ ಅವ್ರ ಅಮ್ಮನ ಮನೆ ಕಡೆಗೆ. ಹೋಗಲ್ಲ ಅಂತೇಳಿ ಹೋಗ್ತೀನಿ ಅಂತೇಳಿ ಹೇಳ್ಬೇಕು, ಮಾಡೋದು ಹೇಳ್ಬೇಕು. ಸುಳ್ಳು ಹೇಳ್ಬಾರ್ದು. ಇಂಥ ಸುಳ್ಳು ಯಾಕೆ ಹೇಳ್ಬೇಕು? ಅವಳು ಬರೀ ಜೀವನ ಪ್ರಿಯ ಅಂತ ಬರೀ ಸುಳ್ಳು ಹೇಳ್ಕೊಂಡೇ ಬಂದ್ಲು ಕಣೋ, ನಿನಗೆ ಮೋಸ ಮಾಡ್ಕೊಂಡ್ಲೇ ಬಂದ್ಲು. ಅದು ನಿನಗೆ ಅರ್ಥ ಆಗಲಿಲ್ಲ. ಅವ್ರ ಅಮ್ಮನೂ ಅವಳೇನೆ. ಅವ್ರ ಅಮ್ಮನವಳು ಈ ಶುದ್ಧ ಸರಿ ಇಲ್ಲ. ಹೋಗಿ ಅಂತ ಲೋಪರ್ ಮುಂಡೆಯನ್ನು ಒಪ್ಪಿದ್ಯಲ್ಲ ನೀನು. ನನಗಂತೂ ತುಂಬ ಬೇಜಾರಾಗುತ್ತಪ್ಪ. ಅಂತವಳು ನೋಡಿಬಿಟ್ರೆ ನನಗೆ ಮೈಯೆಲ್ಲ ಬೆಂಕಿ ಆಗುತ್ತೆ. ಏನು ತಗೊಂಡು ಹೊಡಿಯೋಣಪ್ಪ ಅನ್ಸುತ್ತೆ. ನೀನು ಏನೋ ಅನ್ಕಪ್ಪ, ಏನು ತಗೊಂಡು ಹೊಡಿಯೋಣ ಅನ್ನಿಸ್ತೈತೆ ಅವಳಿಗೆ. ಅಂಥವಳು ಇರೋದಕ್ಕಿಂತ ನಿಜವಾಗ್ಲೂ ಹೆಂಡ್ತಿ ಇಲ್ದಿದ್ರೆ ಒಳ್ಳೇದು, ಮದುವೆ ಆಗಲಿಲ್ಲ ಅಂದರೆ ಒಳ್ಳೇದು. ನಾವಾದರೂ ನೋಡ್ಕೊಂತಿದ್ವಿ ನಿನಗೆ. ನಾನೆಲ್ಲ ತಂದು ನಮ್ಮ ಅಣ್ಣನ ಮಗಳು ಬಂಗಾರದಂಥ ಹುಡುಗಿನ ಮದುವೆ ಮಾಡ್ತಿದ್ದೆ ನಿನಗೆ. ಗೊತ್ತಿಲ್ಲಮ್ಮ, ಹಿಂಗೆಲ್ಲ ಆಗಿದೆ ಅಂತ ನನಗೇನಮ್ಮ ಗೊತ್ತು. ನಾವು ಕೆಲಸ ಮಾಡ್ಕೊಂಬರ್ತೀವಿ, ಕೆಲಸದ ಟೆನ್ಷನ್ನು ಅಂಥದ್ರಲ್ಲಿ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ನನಗೆ ಅಲ್ಲಿ ಕಸ್ಟಮರ್ಗಳು ನಮ್ಮದು ರೆಡಿ ಆಯಿತಾ, ಮೊಬೈಲ್ ರಿಪೇರಿಗಳು ಕೊಟ್ಟಿರೋದು ನಂದು ರೆಡಿ ಆಯಿತಾ ಅಂತಾರೆ. ಕಸ್ಟಮರ್ಗಳು ಬರ್ತಾರೆ, ಅವ್ರು ನೋಡ್ಕೋಬೇಕು. ನನಗೆ ಆ ಥರ ಬೇಕು, ಈ ಥರ ಅವರಿಗೆ ನಾನು ನಾನು ಇದನ್ನೆಲ್ಲ ತಲೆಗೆ ಇಟ್ಕೊಂಡ್ರೆ ನಾನು ಅಲ್ಲಿ ಹೊಸ ಮಾಡಲ್ ಬಂದಿರುತ್ತೆ. ಹೊಸ ಯಾವ ಥರ ಮಾಡಲ್ ಬಂದಿರುತ್ತೆ ಅದ್ರ ಬಗ್ಗೆ ನಾನು ಎಲ್ಲ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ನಾನು ಅವ್ರಿಗೆ ಹತ್ರ ಮಾತಾಡಬೇಕು, ರೇಟ್ ಮಾತಾಡಬೇಕು. ನಾನು ಇನ್ನೂ ಅವ್ರಿಗೆ ಏನಾದರೂ EMI ಕೊಡೋದಾದರೆ, ಫೋನ್ ತೊಗೊಳೋದಾದರೆ ಅದೆಲ್ಲ ನಾನು ನೋಡ್ಕೊಳ್ಳೋದ್ರಲ್ಲಿ ಇದನ್ನೆಲ್ಲ ಎಲ್ಲಮ್ಮ ನಾನು ತಲೆಗೆ ಇಟ್ಕೊಳ್ಳೋಣ ಹೇಳಮ್ಮ ನೀನೇನು? ಅವಳಿಗೆ ಅರ್ಥ ಆಗಬೇಕು ಇದು. ಅವಳು ಅರ್ಥ ಮಾಡ್ಕೋಬೇಕು. ಎಷ್ಟು ಕಷ್ಟಪಡ್ತಾ ಇದ್ದಾರಲ್ಲ ನನಗೋಸ್ಕರನ. ನಾನು ಎಷ್ಟು ಕಷ್ಟಪಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡ್ಕೊಂಬರ್ತೀನಿ. ಈ ಥರ ಮಾಡಿದ್ರೆ ನಮಗೆ ನೆಮ್ಮದಿ ಇಲ್ದಂಗೆ ಮಾಡಿದ್ರೆ ಯಾರಿಗೆ ತಾನೇ ಬೇಜಾರಾಗಿಲ್ಲ? ನಾನು ಇದನ್ನೆಲ್ಲ ತಲೆಗೆ ಇಟ್ಕೊಳಕ್ಕಾಗಲ್ಲಪ್ಪ. ತುಂಬ ಬೇಜಾರಾಗ್ಬಿಡುತ್ತೆ. ಒಂದು ಡಿಸಿಷನ್ ತಗೊಬಿಟ್ಟು ನಾನು ಅವಳು ಬರಲಿ, ಅವಳು ಬಂದು ಕೇಳ್ತೀನಿ. ಅವಳು ಏನು ಹೇಳ್ತಾಳೆ ನೋಡೋಣ. ನೋಡ್ಬಿಟ್ಟು ನಾನು ಇಲ್ಲೋಡು ಒದ್ದು ಕಳಿಸ್ಬಿಡ್ತೀನಿ. ನನಗೆ ಹಗ್ಲೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಹೋಗಿ ಅಲ್ಲೇ ಇದ್ದು ಬಿಡ್ಲಿ ಹೇಳು. ಅವ್ರ ಅಮ್ಮನ ಮನೇಲಿ ಬಿದ್ದು ಸಾಯ್ಲಿ ಹೇಳು. ಮತ್ತೆ ಅವಳಿಗೆ ಅರ್ಥ ಆಗೋದಿಲ್ವ ಇದು? ನನ್ನ ಗಂಡ ದುಡ್ಕೊಂಬರ್ತಾನಲ್ಲ, ಬೆಳಗ್ಗೆ ಹೋದ ಸಂಜೆ ತಕ್ಕ ದುಡ್ಕೊಬರ್ತಾನಲ್ಲ, ನಾನು ಹೆಂಗಿರ್ಬೇಕು ಅನ್ನೋದು ಅವಳಿಗೆ ಸ್ವಲ್ಪನಾದ್ರೂ ಗೊತ್ತಾಗೋದಿಲ್ವಾ? ಒಳ್ಳೆ ದೆವ್ವ ಥರ ಆಡುತ್ತಾಳೆ. ಅಯ್ಯಪ್ಪ, ಸ್ವಲ್ಪನಾದ್ರೂ ಅವಳಿಗೆ ನಿಜವಾಗ್ಲೂ ಅವಳು ಭಾರಿ ಇದ್ದಾಳೆ ಕಣೋ. ನಮ್ಮ ಮನೆಗೆ ತಕ್ಕನಾದವಳಲ್ಲ ಅವಳು. ಅವಳು ನಮ್ಮ ಮನೆ ಹಿಂದಿದ್ರು ಅವಳಿಂದಲೇ ಹಾಳಾಗೋದು. ಅಂಥವಳನ್ನ ಸುಮ್ಮನೆ ನಾವು ಈಗಲೇ ದೂರ ಮಾಡ್ಕೊಂಡಿಲ್ಲ. ಡೈವರ್ಸ್ ಕೊಟ್ಬಿಡು, ನಿಜವಾಗ್ಲೂ ಡೈವರ್ಸ್ ಕೊಟ್ಬಿಡು ಸುಮ್ಮನೆ. ಬಂದಿದ್ದಾರೆ ಆಲೆ ನಿಖಿಲ್ ಬಂದಿದ್ದಾರೆ. ನಿಖಿಲ್ ಯಾವಾಗ ಬಂದ್ರಿ? ಊಟ ಮಾಡಿದ್ರಾ? ಎಲ್ಲೋಗಿದ್ದೆ ನೀನು? ಎಲ್ಲೋಗಿದ್ದೆ ಅಂತ? ಎಲ್ಲಿಗೆ ಹೋಗಿದ್ದೆ? ಅದು ನಿಖಿಲ್, ನಾನು ಇಲ್ಲೇ ಕೂತ್ಕೊಂಡು ಕಾಲು ನೋವಾಗಿತ್ತಾ, ಹಾಗೆ ಫೋನಲ್ಲಿ ನೋಡ್ತಾ ಇದ್ದ. ಜಾಸ್ತಿ ಹೊತ್ತು ಯಾರು ಕೂರ್ತಾರೆ ಅವ್ರಿಗೆ ಪೈಲ್ಸ್ ಬರುತ್ತೆ, ಮೊಣಕಾಲು ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ ಕೂತು ಅಂತ ಹೇಳಿ ನೋಡ್ತಾ ಇದ್ದ. ಅದಕ್ಕೆ ನಾನು ವಾಕ್ ಬರೋಣ ಅಂತ ಹೋದ್ನ. ಅಲ್ಲಿ ಪಾರ್ಕಲ್ಲೆಲ್ಲ ನೋಡ್ಕೊಂಡು, ಪಾರ್ಕಲ್ಲೆಲ್ಲ ಸುತ್ತಾಡ್ಕೊಂಡು ಅಲ್ಲಿ ಸ್ವಲ್ಪ ತಣ್ಣಗಿತ್ತು. ಅಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡ. ಹಿಂಗೆ ನನ್ನ ಫ್ರೆಂಡ್ ಯಾರೋ ಒಬ್ಬರು ಸಿಕ್ಕಿದ್ರ, ಹಂಗೆ ಮಾತಾಡಿಸ್ಕೊಂಡು ಬಂದೆ. ನಿಮ್ಮ ಅಮ್ಮನ ಮನೆಗೆ ಹೋಗಿದ್ದ? ಯಪ್ಪ ಇಲ್ಲ ನಿಖಿಲ್, ನಾನಂತೂ ಹೋಗಿಲ್ಲ. ನೋಡಿದ್ರಲ್ಲ ವೀಕ್ಷಕರು, ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ, ಎಷ್ಟು ಸುಳ್ಳು ಹೇಳ್ತಾಳೆ. ಕೇಳಿಸ್ಕೊಂಬನಿ ಇವಳು ಬಾಯಲ್ಲಿ ಎಷ್ಟು ಸುಳ್ಳು ಬರ್ತವೆ. ಇವಳು ಎಂಥ ವರ್ಸ್ಟ್ ಬಾಯಿ ಅಂತ ಕೇಳಿಸ್ಕೊಂಬನಿ, ಎಷ್ಟು ಸುಳ್ಳು ಹೇಳ್ತಾಳೆ ಅಂತ ನೋಡೋಣ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.